ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ರೀಸೆಂಟಾಗಿ ನಾನು ಊಟಿ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೆ. ಸೊ ಅದನ್ನು ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಬಂದಿದ್ರೆ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಬೆಂಗಳೂರಿಂದ ಊಟಿಗೆ ಯಾವ ರೀತಿ ಹೋಗ್ಬೋದು, ಯಾವುದೆಲ್ಲ ಪ್ಲೇಸಸ್ ವಿಸಿಟ್ ಮಾಡಿಕೊಂಡು ರೀಚ್ ಆಗಿ ಮತ್ತು ಊಟಿಯಲ್ಲಿ ಯಾವುದೆಲ್ಲ ಪ್ಲೇಸಸ್ ನೋಡ್ಬೋದು, ಮತ್ತು ಊಟಿಯಿಂದ ವಾಪಸ್ ಬರ್ತಾ ಯಾವುದೆಲ್ಲ ಪ್ಲೇಸಸ್ ನೋಡ್ಬೋದು, ಎಲ್ಲಿ ಸ್ಟೇ ಮಾಡ್ಬೋದು ಮತ್ತು ಎಲ್ಲಿ ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡ್ಬೋದು ಎಲ್ಲದನ್ನು ನಾನು ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು 4 ಡೇಸ್ ಸ್ಟೇ ಮಾಡಬೇಕು ಅಂತ ಊಟಿಯಲ್ಲಿ. ಬಟ್ ನಾವು ಅದನ್ನು 3 ಡೇಸಿಗೆ ಮಾಡಿಬಿಟ್ಟು ಇನ್ನೊಂದು ದಿನ ದಸರಾ ನಡೀತಾ ಇತ್ತು ಮೈಸೂರಲ್ಲಿ ಅಂಥೇಳಿ ಮೈಸೂರಲ್ಲಿ ಸ್ಟೇ ಮಾಡಿ ಆಮೇಲೆ ಶಿವಮೊಗ್ಗಕ್ಕೆ ಹೋಗೋಣ ಅಂಥೇಳಿ ಸೊ ಡೈರೆಕ್ಟ್ ಊಟಿಯಿಂದ ಮೈಸೂರಿಗೆ ಬಂದ್ವಿ. ಮೈಸೂರಿಗೂ ತುಂಬ ಸಲ ಹೋಗಿದ್ದೀವಿ, ಹೋಗಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ಡಿಸೈಡ್ ಮಾಡಿದ್ದು. ದಸರಾ ಹಬ್ಬ ನಡೀತಾ ಇರೋದ್ರಿಂದ ಅಲ್ಲಿ ತುಂಬ ಜೋರಾಗಿ ಚೆನ್ನಾಗಿರುತ್ತಲ್ವ, ಗ್ರ್ಯಾಂಡಾಗಿರುತ್ತೆ, ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿ ಬಂದಿದ್ದು. ನಮಗೆ ಲೈಫಲ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ಒಂದು 30 to 40 ಹೋಟೆಲ್ಸ್ ಚೆಕ್ ಮಾಡಿದ್ವಿ, ಎಲ್ಲೂ ರೂಮ್ ಸಿಗ್ತಾ ಇರಲಿಲ್ಲ. ಕಾಲ್ ಮಾಡಿ ಕೂಡ ಕೇಳ್ತಾ ಇದ್ವಿ, ಡೈರೆಕ್ಟಾಗಿ ವಿಸಿಟ್ ಕೂಡ ಮಾಡ್ತಾ ಇದ್ವಿ, ಎಲ್ಲೂ ಕೂಡ ರೂಮ್ ಸಿಗದೆ ಕೊನೆಗೆ ರಾತ್ರಿ 11:30ಗೆ ಒಂದು ರೂಮ್ ಸಿಕ್ತು, IBIS ಅಂತ. ಸೊ IBIS ಇದು ನಮಗೆ ಮೈಸೂರಲ್ಲಿ ಸಿಕ್ಕಿರ್ತಕ್ಕಂಥ ರೂಮ್. ಯಾವ ರೀತಿ ಇದೆ ಅಂತ ನಾನು ರೂಮ್ ಟೂರ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ಬೋದು. ಸೊ ದಸರಾ ಹಬ್ಬ ಇಲ್ಲ ಅಂದರೆ 4-5 ಥೌಸಂಡ್ಗೆಲ್ಲ ಈ ಥರದ್ದು ರೂಮ್ ಸಿಕ್ಬಿಡುತ್ತೆ. ಹಬ್ಬ ಇರೋದ್ರಿಂದ ಎಲ್ಲೂ ಕೂಡ ರೂಮ್ ಸಿಗದೆ ಇರೋದ್ರಿಂದ, ಹಾಗೆ ಹಬ್ಬ ಅಂಥೇಳಿ ಎಲ್ಲ ಕಡೆ ಪ್ರೈಸಸ್ ಕೂಡ ಡಬಲ್ ತ್ರಿಬಲ್ ಜಾಸ್ತಿ ಮಾಡಿರ್ತಾರೆ. ವಿ ಪೇಯ್ಡ್ ಆಲ್ಮೋಸ್ಟ್ ಮೋರ್ ದ್ಯಾನ್ 12,000 ಅಂತಲೇ ಹೇಳ್ಬೋದು. ಅದು ಕೂಡ ಒಂದು ದಿನಕ್ಕೂ ಅಲ್ಲ, ರಾತ್ರಿ 11:30ಗೆ ಬಂದ್ವಿ ಅಂದರೆ ನಾವು ಅಷ್ಟೊತ್ತಲ್ಲಿ ಊಟ ಆರ್ಡರ್ ಮಾಡಿ ರೂಮ್ಗೆ ತರಿಸ್ಕೊಂಡು ತಿಂದಿದ್ದು. ಅದಾದಮೇಲೆ ಬೆಳಗ್ಗೆ ಎದ್ದು ಮತ್ತೆ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕಾಗಿತ್ತಲ್ವ. ಸೊ ಬೆಳಗ್ಗೆ 11 ಗಂಟೆಗೆಲ್ಲ ನಾವು ಚೆಕ್ಔಟ್ ಮಾಡಿದ್ವಿ. ಜಸ್ಟ್ ನೈಟ್ ಸ್ಟೇ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಹೋಗಿದ್ದಷ್ಟೇ. ಅಲ್ಲೇ ಒಂದಿನ ಇರ್ತೀವಿ ಅಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸ್ನೂ ನಾವು ಯೂಸ್ ಮಾಡ್ಕೋಬೋದು. ಇಂಡೋರ್ ಪ್ಲೇ ಏರಿಯಾ ಆಗಿರ್ಬೋದು, ಔಟ್ಡೋರ್ ಪ್ಲೇ ಏರಿಯಾ ಮತ್ತು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಏನೇನೆಲ್ಲ ಫೆಸಿಲಿಟೀಸ್ ಇದೆ ನಾವು ಅದನ್ನು ಯೂಸ್ ಮಾಡ್ಕೋಬಹುದು. ನಿಮ್ಮ ಲೈಫಲ್ಲೂ ಈ ಥರ ಏನಾದರೂ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೋಬೋದು. ಟ್ರಿಪ್ ಅಂತ ಹೋದಾಗ ಆಬ್ವಿಯಸ್ಲಿ ಪ್ಲ್ಯಾನ್ ಚೇಂಜ್ ಆಗ್ತಾ ಇರುತ್ತೆ. ನಾವು ಏನೋ ಪ್ಲೇಸಿಗೆ ಹೋಗಬೇಕು ಅಂದ್ಕೊಂಡಿರ್ತೀವಿ, ಇನ್ಯಾವುದೋ ಪ್ಲೇಸ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಅಥವಾ ಕೆಲವೊಂದು ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ಹೋಗೋಕ್ಕಾಗ್ತಾ ಇರೋದಿಲ್ಲ. ಈ ಥರ ಎಲ್ಲ ನಡೆದಿರುತ್ತೆ. ಬಟ್ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆ ಪ್ಲೇಸ್ ನೋಡಬೇಕು ಅಂತಲೇ ಹೋದಾಗ ನಾವು ರಾತ್ರಿ 11:30 ಆದ್ರೂ ರೂಮ್ ಸಿಗದೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಇದು ಮೊದಲನೇ ಸತಿ ಅಂತಲೇ ಹೇಳ್ಬೋದು. ಸೊ ದಸರಾ ಟೈಮಲ್ಲಿ ಮೈಸೂರಿಗೆ ಹೋಗಬೇಕು, ಅಲ್ಲಿ ಸ್ಟೇ ಮಾಡಬೇಕು ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ತುಂಬ ದಿನದ ಮುಂಚೆನೇ ರೂಮ್ಸ್ ಎಲ್ಲ ಬುಕ್ ಮಾಡಿಕೊಂಡು ಅಥವಾ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಹೋಗಬೇಕು ಅಂತಲೇ ಹೇಳ್ತೀನಿ. ದಸರಾ ಹಬ್ಬಕ್ಕೆ ಮೈಸೂರಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ನೈಟ್ ನೋಡೋದಕ್ಕೆ ಅಂತಲೇ ನಾವು ಸಂಜೆ ಬೇಗನೆ ರೀಚ್ ಆಗಿದ್ವಿ. ಸೊ ಅಂದ್ಕೊಂಡಾಗೆ ಲೈಟಿಂಗ್ಸ್ ಎಲ್ಲನೂ ನೋಡಿದ್ವಿ, ಯಾಕಂದರೆ ಅಷ್ಟು ಟ್ರಾಫಿಕ್ ಅಂದರೆ ಅಷ್ಟು ಟ್ರಾಫಿಕ್ ಇತ್ತು. ಸಿಗ್ನಲಲ್ಲಿ ಎಲ್ಲ ಸಿಗ್ನಲ್ ಇಲ್ಲದೆ ಇದ್ರೂ ಅಷ್ಟು ಟ್ರಾಫಿಕಲ್ಲಿ ನಿಂತ್ಕೊಳ್ಳೇಬೇಕಿತ್ತು. ಸೊ ಆವಾಗೆಲ್ಲ ನಾವು ಲೈಟಿಂಗ್ಸ್ ಎಲ್ಲ ನೋಡಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಫ್ಲವರ್ ಶೋನ ನೋಡ್ಕೊಂಡು ಹೋಗೋಣ ಅಂತ 11 o'clockಗೆ ಚೆಕ್ಔಟ್ ಮಾಡಿದ್ವಿ ಬೆಳಗ್ಗೆ. ಸೊ ನನಗೆ ಫ್ಲವರ್ ಶೋ ಕೂಡ ಇಷ್ಟ ಆಗಲಿಲ್ಲ, ತುಂಬ ಕ್ರೌಡ್ ಇತ್ತು, ಹಾಗೆ ಏನು ಅಲ್ಲಿ ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾ ಇರಲಿಲ್ಲ. ಸೊ ಹೆಂಗೆ ಬೇಕಂಗೆ ಆ ಫ್ಲವರ್ ಏನು ಡೆಕೋರೇಟ್ ಮಾಡಿರ್ತಾರೆ ಅದ್ರ ಹತ್ರ ಎಲ್ಲ ಜನ ಹೋಗಿ ಫ್ಲವರ್ ಕಿತ್ಕೊಳ್ಳೋದಾಗಿರ್ಬೋದು, ತುಂಬ ಅದಕ್ಕೆಲ್ಲ ಟಚ್ ಮಾಡಿ ನಿಂತ್ಕೊಂಡು ಫೋಟೋ ತೆಗ್ಸೋದಾಗಿರ್ಬೋದು, ಯಾರು ಕೂಡ ನೋಡ್ಕೊಳ್ಳೋದಕ್ಕೂ ಅಲ್ಲಿ ಜನ ಇರಲಿಲ್ಲ ಅಂತಲೇ ಹೇಳ್ಬೋದು. ಕ್ರೌಡ್ ಎಷ್ಟಿತ್ತು ಅಂದರೆ ನಾವು ಮೂವ್ ಆಗದೇ ಇದ್ರೂ ನಮ್ಮನ್ನು ತಳ್ಕೊಂಡು ಮೂವ್ ಮಾಡ್ತಾರೆ, ಅಷ್ಟು ಕ್ರೌಡ್ ಇತ್ತು. ಅದರಲ್ಲಿರ್ತಕ್ಕಂಥ ಗ್ಲಾಸ್ ಹೌಸು ಕೂಡ ಅಷ್ಟೇ ಕ್ರೌಡಾಗಿತ್ತು. ನಮ್ಗೆ ಎಲ್ಲೂ ಒಂದು ಜಾಗದಲ್ಲಿ 1 ಸೆಕೆಂಡ್ ಕೂಡ ನಿಲ್ಲೋದಕ್ಕಾಗಲ್ಲ, ಅಷ್ಟು ಜನ ದಬ್ತಾ ಇರ್ತಾರೆ. ನಾವು ಮೂವ್ ಆಗ್ತಾನೆ ಇರಬೇಕು, ಎಲ್ಲೂ ಕೂಡ ನಿಂತ್ಕೊಂಡು ಏನೂ ನೋಡೋಕ್ಕಾಗೋದಿಲ್ಲ. ಅದು ಕೂಡ ನಾನು ದಸರಾ ಟೈಮಲ್ಲೇ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಇನ್ನು ಈ ಹೋಟೆಲ್ಗೆ ಬರೋದಾದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಬಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂದರೆ ನಾವು ಪೂಲ್ ಡ್ರೆಸ್ ತಂದಿರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಊಟಿಗೆ ಫಸ್ಟ್ ಹೋಗಿದ್ದಲ್ವ. ಸೊ ಅಲ್ಲಿ ತುಂಬ ಚಳಿ ಇರುತ್ತೆ, ಪೂಲಲ್ಲೆಲ್ಲ ಆಟಾಡೋದಿರಲ್ಲ ಅಂತ ನಾವು ಅದರದ್ದು ಕಾಸ್ಟ್ಯೂಮ್ ಕೂಡ ತೊಗೊಂಡೋಗಿರಲಿಲ್ಲ. ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಪೂಲ್ನ ಯೂಸ್ ಮಾಡ್ಕೊಳ್ಲಿಲ್ಲ. ಸೊ ರಾತ್ರಿ ಊಟ ಮಾಡಿ ಮಲಗೆದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದಾಗ ಇಲ್ಲಿ ಇನ್ನೇನು ಬ್ರೇಕ್ಫಾಸ್ಟ್ ಮಾಡಿ
ವಾಪಸ್ ಊರಿಗೆ ಹೊರಡೋರಿದ್ವಿ. ಆವಾಗ ನನಗೆ ಕಾಣಿಸಿತ್ತು ಸಂಜಿತ್ ಹೆಗ್ಡೆ. ಸೊ ಈ ಫೇಮಸ್ ಸಿಂಗರ್ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ತಾರೆ. ಅಲ್ಲಿ ಬೊಫೆ ಕೂಡ ಇತ್ತು. ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಅರೇಂಜ್ ಮಾಡಿದರು. ಸೊ ನಾವು ಫಸ್ಟ್ ಔಟ್ಡೋರಿಗೆ ಹೋದ್ವಿ, ಅಲ್ಲಿ ಬೊಫೆ ಇತ್ತು ಅಂಥೇಳಿ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿತ್ತು. ಸೊ ಹಾಗಾಗಿ ಬಟ್ ಸ್ಟಿಲ್ ಓಕೆ ತಗೊಳ್ಳಿ ಅಂತ ಬಿಟ್ಟಿದ್ರು. ಹಾಗೆ ನೋಡ್ತಾ ಹೊರಗಡೆ ಕುತ್ಕೊಂಡಿದ್ದಾಗ ಸಂಜಿತ್ ಹೆಗ್ಡೆ ಅವ್ರು ಬಂದಿದ್ದು ಕಾಣಿಸ್ತು. ಅವರು ಅವ್ರ ಜೊತೆ ಟೀಮ್ ಜೊತೆ ಬಂದಿದ್ದರು. ಸೊ ನಾವು ಔಟ್ಡೋರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದವರು ಅವರು ಕೂಡ ಅಲ್ಲಿಗೆ ಬಂದರು. ಸೊ ಇಲ್ಲಿ ಕ್ಲೋಸ್ ಆಯಿತು ಅಂತ ಹೇಳಿದ್ದಕ್ಕೆ ಇಂಡೋರ್ ಬ್ರೇಕ್ಫಾಸ್ಟ್ ಏರಿಯಾಗೆ ಹೋದರು. ಸೊ ನಾವು ಕೂಡ ಅಲ್ಲಿಂದ ಇಂಡೋರ್ ಬ್ರೇಕ್ಫಾಸ್ಟ್ ಏರಿಯಾಗೆ ಹೋಗಿ ಅಲ್ಲಿ ಅವ್ರ ಹತ್ರ ಮಾತಾಡಿ ನಾನು ನನ್ನ ಮಗ ಫೋಟೋ ತೆಗೆಸ್ಕೊಂಡು ಬಂದ್ವಿ. ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಮಾತಾಡಿದ್ರು ಅಂತಲೇ ಹೇಳ್ಬೋದು. ಫೋಟೋ ಕೇಳಿದ ತಕ್ಷಣವೇ ಅವ್ರದ್ದು ತಿಂಡಿ ಆಗಿತ್ತು. ತಿಂಡಿ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ವೆಯ್ಟ್ ಮಾಡಿ ನಮ್ಮದು ತಿಂಡಿ ಮುಗಿಸ್ಕೊಂಡು ಅವ್ರದ್ದು ಕೂಡ ತಿಂಡಿ ಆಗಿ ಅವರು ಮಾತಾಡ್ತಾ ಕುತ್ಕೊಂಡಾಗ ನಾನು ಹೋಗಿ ಫೋಟೋ ಕೇಳಿದೆ. ಅವರು ಸಾಂಗ್ ಕೇಳಬೇಕು, ಅವ್ರನ್ನ ನೋಡಬೇಕು ಅಂತ ಪ್ರೋಗ್ರಾಮ್ಸಲ್ಲೆಲ್ಲ ಎಷ್ಟು ಕಷ್ಟಪಡ್ತಾರೆ. ಸೊ ಇಲ್ಲಿ ಈಸಿಯಾಗಿ ಅವ್ರನ್ನ ನೋಡೋದಕ್ಕೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಈ ಥರದ ಎಕ್ಸ್ಪೀರಿಯನ್ಸ್ ಕೂಡ ಆಗಿತ್ತು. ಅದ್ರ ಜೊತೆ ಈ ಥರ ಸರ್ಪ್ರೈಸಿಂಗ್ ಆಗಿ ಕೆಲವೊಂದು ಇನ್ಸಿಡೆಂಟ್ ಕೂಡ ನಡೆಯುತ್ತೆ ಅಲ್ವಾ. ಸೊ ಈ ಥರ ನಿಮಗೂ ಕೂಡ ಆಗಿದ್ರೆ ನೀವು ಅದನ್ನು ಕಮೆಂಟಲ್ಲಿ ಶೇರ್ ಮಾಡ್ಕೋಬಹುದು. ಸೊ ನನಗೆ ಈ ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಾಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆ ಈ ಹೋಟೆಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಹಾಗೆ ನೀವು ಅದನ್ನು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ವಿಸಿಟ್ ಮಾಡ್ತೀರಾ ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಬಂದಿರ್ತೀನಿ, ನಾನು ವೀಡಿಯೋಸ್ ಶೇರ್ ಮಾಡೋದು ನನ್ನ ಮೆಮೊರಿನ ಅಂದರೆ ನಾನು ಟ್ರಿಪ್ ಮಾಡಿರ್ತಕ್ಕಂಥ ಮೆಮೊರೀಸ್ನೆಲ್ಲ ಸೇವ್ ಮಾಡಿಕೊಂಡು ಫ್ಯೂಚರಲ್ಲಿ ನೋಡೋದಕ್ಕಾಗಿರ್ಬೋದು, ಅಥವಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿ ಇದರಿಂದ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಗೋದಿದ್ರೆ ಮಾತ್ರ ನಾನು ಶೇರ್ ಮಾಡ್ತೀನಿ ಅಂತ ಕೂಡ ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಈ ಥರ ಎಂಜಾಯ್ ಮಾಡಿದೆ, ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ನಾನು ಜಸ್ಟ್ ಅದನ್ನು ಹೇಳ್ಕೊಳ್ಳೋ ಬದಲು ಅದ್ರ ಜೊತೆ ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅದರಿಂದ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಬೇಕಾ ಬೇಡವಾ ಅನ್ನೋದಾಗಿರ್ಬೋದು, ಅಥವಾ ನೀವೇನು ಥಿಂಕ್ ಮಾಡ್ತಾ ಇರ್ತೀರ ಅದಕ್ಕೆ ಆನ್ಸರ್ ವಿಡಿಯೋದಲ್ಲಿ ಕೊಡೋದಕ್ಕೆ ಟ್ರೈ ಮಾಡಿರ್ತೀನಿ. ಹಾಗಾಗಿ ಆದಷ್ಟು ನಾನು ಯೂಸ್ಫುಲ್ ವೀಡಿಯೋಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಯಾವಾಗಲೂ ಹೇಳೋದಿಷ್ಟೇ, ಏನಾದರೂ ಸಜೆಷನ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಕಾಂಪ್ಲಿಮೆಂಟ್ರಿ ಆಗಿತ್ತು. ಅನ್ಲಿಮಿಟೆಡ್ ಬಫೆಟ್ ಬ್ರೇಕ್ಫಾಸ್ಟ್ ಇತ್ತು. ನೋಡ್ತಾ ಇದ್ದೀರಲ್ವ, ನಾವು ಸ್ಟೇ ಮಾಡಿರ್ತಕ್ಕಂಥ ಹೋಟೆಲಲ್ಲಿ ಯಾವುದೆಲ್ಲ ರೀತಿ ಇತ್ತು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಹೋಟೆಲ್ನ ಅಡ್ರೆಸ್, ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೆ ಯಾವಾಗಾದರೂ ಇಲ್ಲಿ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ರೂಮ್ ಬುಕ್ ಮಾಡಿಕೊಂಡು ಸ್ಟೇ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಸಂಜಿತ್ ಹೆಗ್ಡೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ ಅಂತ ಹೇಳಿದ್ನಲ್ವ, ಅದೇ ಫೋಟೋಸ್ ಇವಾಗ ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ನನ್ನ ಮಗನೇ ನಂದು ಮತ್ತು ಸಂಜಿತ್ ಹೆಗ್ಡೆ ಅವ್ರದ್ದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದ. ಸೊ ಅದಾದಮೇಲೆ ಅವ್ರ ಟೀಮಿಂದ ಒಬ್ಬರನ್ನ ಕರೆದ್ಬಿಟ್ಟು ಮತ್ತು ಅವನನ್ನು ಕರೆಸಿ ಮತ್ತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ. ತುಂಬ ಮೆಮೊರಬಲ್ ಅಂತಲೇ ಹೇಳ್ಬೋದು. ನಾನು ತುಂಬ ಹಿಂದೆಯಿಂದ ಹೋಗಿ ಫೋಟೋ ಕೇಳೋದಾಗಿರ್ಬೋದು, ಅಥವಾ ಅವರು ಬ್ರೇಕ್ಫಾಸ್ಟ್ ಮಾಡುವಾಗ ಕೂಡ ನಾನು ಫೋಟೋ ಕೇಳಲಿಲ್ಲ. ಅಲ್ಲಿ ಹೊರಗಡೆ ವೆಯ್ಟ್ ಮಾಡಿ ಇದ್ದು ನಾನು ಅವ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೀಟಾಗಿ ಹೋಗಿ ನಾನು ಹ್ಯಾಂಡ್ ಶೇಕ್ ಕೂಡ ಮಾಡಿಲ್ಲ ಅವ್ರಿಗೆ. ಸೊ ಹಾಗೇ ಫೋಟೋ ಕೇಳಿದೆ, ಯಾಕಂದರೆ ಅವ್ರಿಗೂ ಕೂಡ ಫ್ರೀಡಮ್ ಇರಬೇಕಲ್ವ. ಸೊ ಬ್ರೇಕ್ಫಾಸ್ಟ್ ಮಾಡುವಾಗೂ ಫ್ರೀಯಾಗಿ ಟೈಮ್ ಕೊಡಲಿಲ್ಲ ಅಂದರೆ ಮತ್ತು ನಮ್ಮ ಬಗ್ಗೆ ಅವರು ಕೂಡ ಏನೂ ತಿಳ್ಕೊಬಾರ್ದು, ಫೋಟೋ ಕೊಡೋಲ್ಲ ಅಂತ ವಾಪಸ್ ಕಳಿಸ್ಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಕೂಡ ಜಾಸ್ತಿ ಮಾತಾಡ್ದೇನೆ ಎಷ್ಟು ಬೇಕೋ ಅಷ್ಟು 1-2 ಲೈನ್ ಮಾತಾಡಿಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದೆ. ಫೋಟೋಗೂ ಬರ್ತಾರೋ ಇಲ್ವೋ ಅಂದ್ಕೊಂಡಿದ್ದೆ, ಯಾಕಂದರೆ ಅಲ್ಲಿಂದನೇ ಹಾಗೆ ವಾಪಸ್ ಕಳಿಸೋರು ಕೂಡ ಇರ್ತಾರೆ. ಸೊ ಕೇಳಿದ ತಕ್ಷಣ ಫೋಟೋ ಕೂಡ ಕೊಟ್ಟರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ಅವ್ರ ಬಿಹೇವಿಯರ್ ಮತ್ತು ನಮ್ಮ ಬಿಹೇವಿಯರ್ ಎರಡೂ ಕೂಡ ಮ್ಯಾಟರ್ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಹೇಳ್ತಾ ಇರೋದು. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ. ಹಾಗೆ ಈ ಹೋಟೆಲಲ್ಲಿ 3 ರೆಸ್ಟೋರೆಂಟ್ ಇದೆ. ಒಂದು ಔಟ್ಡೋರ್ ಇತ್ತು, ಇನ್ನೊಂದು ಇಂಡೋರಲ್ಲಿತ್ತು, ಇದು ಟಾಪ್ ಫ್ಲೋರಲ್ಲಿದೆ. ಸೊ ಇಲ್ಲೂ ಕೂಡ
ಹೊರಗಡೆನೂ ಇದೆ ಮತ್ತು ಒಳಗಡೆ ಕೂಡ ರೆಸ್ಟೋರೆಂಟ್ ಇದೆ. ಸೊ ಇದು ಸಂಜೆ ಮತ್ತು ರಾತ್ರಿ ಮಾತ್ರ ಓಪನ್ ಇರುತ್ತೆ. ಸೊ ಗ್ರೌಂಡ್ ಫ್ಲೋರಲ್ಲಿರೋದು ಬೆಳಗ್ಗೆ ಮತ್ತು ರಾತ್ರಿ ಮಧ್ಯಾಹ್ನ ಯಾವಾಗಲೂ ಓಪನ್ ಇರುತ್ತೆ. ಬಟ್ ಇಲ್ಲಿ ಮೇಲ್ಗಡೆ ಇದೆಯಲ್ವಾ, ಇದು ರಾತ್ರಿ ಮತ್ತು ಸಂಜೆ ಮಾತ್ರ ಓಪನ್ ಇರುತ್ತೆ. ಸೊ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲಿ ಸರ್ವ್ ಮಾಡೋದಿಲ್ಲ. ಹಾಗೆ ಅದರ ಪಕ್ಕದಲ್ಲೇ ಪೂಲ್ ಕೂಡ ಇತ್ತು, ನಾನು ಆಗ್ಲೇ ಹೇಳ್ದ ಹಾಗೆ. ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಳಲಿಲ್ಲ. ಸೊ ಒಂದೊಂದು ಸಲ ಯಾವುದೆಲ್ಲ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಕೂಡ ಆದಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ವೀಡಿಯೋಸ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಕುಕ್ಕಿಂಗ್ ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ಸೊ ಅದನ್ನು ಕೂಡ ನಾನು ಟೈಮ್ ಸಿಕ್ಕಾಗೆಲ್ಲ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು, ಯಾವುದೇ ರೀತಿ ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ನ ಶೇರ್ ಮಾಡೋದನ್ನು ನಾನು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಪೋರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.